ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ 2 ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನ ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ ಅನ್ನ ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಬಹುದು. ಖರ್ಚು ಕಮ್ಮಿ ಆಗಬೇಕು, ಸೇವಿಂಗ್ಸ್ ಜಾಸ್ತಿ ಆಗಬೇಕು, ಜಾಸ್ತಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಆದಾಯ ಜಾಸ್ತಿ ಆಗಬೇಕು, ಆದಾಯದ ಮೂಲಗಳು ಜಾಸ್ತಿ ಆಗಬೇಕು. ಇದನ್ನ ಎಷ್ಟೋ ಜನ ಯೋಚನೆ ಕೂಡ ಮಾಡಿರೋದಿಲ್ಲ. ಕೆಲವೊಬ್ರು ಬೇರೆ ಬೇರೆ ಕನ್ವೆನ್ಷನಲ್ ಮೆಥಡ್ಸ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕನ್ವೆನ್ಷನಲ್ ಅಪ್ರೋಚ್ ಸ್ವಲ್ಪ ಚಾಲೆಂಜಿಂಗ್ ಏನೆ. ಸೊ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಸರ್ ಬಹಳ ಮುಖ್ಯವಾದ ಪ್ರಶ್ನೆ ಅಭಿಷೇಕ್. ನೀವು ಹೇಳ್ತಿದ್ರಿ, ನೀವು ಕೇಳಿದ್ದು ಏನು ಅಂತ ಹೇಳಿದ್ರೆ, ಈಗ ನೋಡಿ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಅವರು ಡಾಕ್ಟರ್ ಅಂತ ಅಂದ್ಕೊಳ್ಳೋಣ. ಅವರು ಯಾವುದೋ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಪ್ರತಿ ತಿಂಗಳು ಒಂದಿಷ್ಟು ಸಂಪಾದನೆ ಬರುತ್ತೆ. 2 ಲಕ್ಷನೋ 1.5 ಲಕ್ಷನೋ 3 ಲಕ್ಷನೋ ಆ ವೈದ್ಯರ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವ್ರಿಗೆ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇದು ವೈದ್ಯರ ಮೊದಲನೇ ಆದಾಯ. ಓಕೆ, ಮೆಡಿಕಲ್ ಓದಿದ್ದಾರೆ. ಮೆಡಿಕಲ್ ಓದಿದ ನಂತರ ಒಂದು ಯಾವುದೋ ಹಾಸ್ಪಿಟಲ್ನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಅವರು ಸಂಬಳವನ್ನು ಪಡಿತಿದ್ದಾರೆ. ಅದಾದ ನಂತರ ಅದೇ ವೈದ್ಯ ಸಾಯಂಕಾಲ ಒಂದು ಕ್ಲಿನಿಕ್ಕನ್ನು ನಡೆಸ್ತಾರೆ. ಕ್ಲಿನಿಕ್ಕನ್ನು ನಡೆಸಿ ಅಲ್ಲಿ ಪೇಷಂಟ್ಗಳನ್ನು ನೋಡಿ ಅದ್ರ ಮೂಲಕ ಅರ್ನ್ ಮಾಡ್ತಾರೆ. ಓಕೆ, ಇದು ಒಬ್ಬ ವೈದ್ಯನ 2ನೇ ಆದಾಯ. ಓಕೆ, ಆಯಿತಾ. 3ನೇ ಆದಾಯ ಯಾವುದು? ಆ ವೈದ್ಯರಿಗೆ ಒಳ್ಳೆ ವಾಕ್ಚಾತುರ್ಯ ಇದೆ. ಅವರಿಗೆ ಜನರಿಗೆ ತಿಳುವಳಿಕೆ ಮೂಡಿಸೋ ಒಂದು ಸಾಮರ್ಥ್ಯ ಇದೆ. ಅವರೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ. ಓಕೆ, ಯೂಟ್ಯೂಬ್ ಮೂಲಕ ಅವ್ರಿಗೆ ಆದಾಯ ಬರ್ತಿದೆ. ಇದು ವೈದ್ಯರ 3ನೇ ಆದಾಯದ ಮೂಲ. ಸೊ ಈ ಎಲ್ಲ ಇದರಿಂದ ಬಂದಂಥ ಇನ್ಕಮನ್ನು ಅವರು ಮ್ಯೂಚುವಲ್ ಫಂಡಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ, FDಗಳಲ್ಲಿ ಹೀಗೆ ಬೇರೆ 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 ರೀತಿಯಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ದಾರೆ. ಓಕೆ, ಇದು ವೈದ್ಯರ 4ನೇ ಆದಾಯ. ಆಯಿತಾ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅವರ ಎಕ್ಸ್ಪೀರಿಯನ್ಸ್ನೆಲ್ಲ ಸೇರಿಸಿ, ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಗ್ಯಾಸ್ಟ್ರಾಂಟಾಲಜಿಸ್ಟು ಅಥವಾ ಡಯಾಬಿಟಿಷಿಯನ್ನು, ಪಲ್ಮನಾಲಜಿಸ್ಟು, ಕಾರ್ಡಿಯಾಲಜಿಸ್ಟು. ಈಗ ಒಬ್ಬ ವ್ಯಕ್ತಿ ತನ್ನ ಹೃದಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ತನ್ನ ಆರೋಗ್ಯವನ್ನು, ತನ್ನ ಒಬೇಸಿಟಿಯನ್ನು ಹೇಗೆ ಕಮ್ಮಿ ಮಾಡ್ಕೋಬೇಕು, ಈ ರೀತಿಯ ಸಾವಿರಾರು ಪ್ರಶ್ನೆಗಳು ವ್ಯಕ್ತಿಗಳಿಗೆ ಇರುತ್ತೆ. ಓಕೆ, ಆ ವೈದ್ಯರು ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಒಳ್ಳೆ ಜನರಿಗೆ ಇನ್ಫಾರ್ಮೇಟಿವ್ ಮೆಸೇಜನ್ನು ಕೊಟ್ಟರೆ ಆ ಪುಸ್ತಕ ಮತ್ತೊಂದು ಆದಾಯದ ಮೂಲ ಆಗುತ್ತೆ. ಮತ್ತು ಅವರು ಪ್ರತಿಷ್ಠಿತ ವೈದ್ಯರಾಗಿದ್ದಾರೆ. ಅವ್ರ ಮಾತನ್ನು 4 ಜನ ಕೇಳ್ತಾರೆ. ಓಕೆ, ಅವರು ಆಡೋ ಮಾತಿಗೆ ರಿಸರ್ಚ್ ಇರುತ್ತೆ, ತಯಾರಿ ಇರುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವೈದ್ಯ ಮಾತಾಡುವಂಥ ವಿಚಾರಗಳಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಂದಾಗ ಅವ್ರು ಹೋಗ್ಬಿಟ್ಟು ವೀಕ್ಲಿ ಲೆಕ್ಚರ್ಸನ್ನು ಕೊಡ್ಬೋದು. ಯಾವುದೋ ಕಾಲೇಜಿಗೆ ಹೋಗಿ ಅವರು ಪ್ರೊಫೆಸರ್ ಆಗಿ ಪಾಠ ಮಾಡ್ಬೋದು. ಇದು ಮತ್ತೊಂದು ಆದಾಯದ ಮೂಲ. ಓಕೆ, ಹೀಗೆ ಒಬ್ಬ ವ್ಯಕ್ತಿ, ನಾನೊಂದು ಉದಾಹರಣೆಯಾಗಿ ತಗೊಂಡಿದ್ದು, ವೈದ್ಯರದು ಒಂದು ಉದಾಹರಣೆ. ಒಬ್ಬರು ಸರ್ಕಾರಿ ಶಾಲೆ ಮೇಷ್ಟ್ರನ್ನ ನಾವು ಕನ್ಸಿಡರ್ ಮಾಡೋಣ. ಅಥವಾ ಒಬ್ಬರು ಮೇಷ್ಟ್ರು, ಸರ್ಕಾರಿ ಶಾಲೆ ಅನ್ನೋದು ಬೇಡ, ಒಬ್ಬರು ಮೇಷ್ಟ್ರು, ಒಬ್ಬರು ಟೀಚರು ಅದ್ಭುತವಾಗಿ ಪಾಠ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದು ಅವರ 1ನೇ ಆದಾಯದ ಮೂಲ. ಓಕೆ, ಟ್ಯೂಷನ್ ಮಾಡ್ತಾರೆ. ಓಕೆ, 2ನೇ ಆದಾಯದ ಮೂಲ. ಈಗ ಆ ಮೇಷ್ಟ್ರು ಎಕನಾಮಿಕ್ಸ್ನ ಟೀಚರು. ಅವರು ಎಕನಾಮಿಕ್ಸಿಗೆ ಕುರಿತಂಗೆ ಯಾವುದೋ ಒಂದು ವಿಭಾಗದ ಪಠ್ಯವನ್ನು ಅವ್ರು ಬರೆದ್ರು. ಓಕೆ, ನಮ್ಮ ಪ್ರೊಫೆಸರ್ ಒಬ್ಬರಿದ್ದರು ಕಾಲೇಜ್ನಲ್ಲಿ. ಅವರು ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಕನಾಮಿಕ್ಸ್ ಪಠ್ಯವನ್ನು ಬರೆದ್ರು. ಸೊ ಅಗೇನ್ ಇಲ್ಲಿ ಈ ಎಕ್ಸಾಂಪಲಲ್ಲಿ ಸ್ಕೂಲ್ ಟೀಚರು ಯಾವುದೋ ಒಂದು ಪಠ್ಯವನ್ನು ಬರೆದ್ರು. ಓಕೆ, ಅದು ಅವರಿಗೆ ಸೋರ್ಸ್ ಆಫ್ ಇನ್ಕಮ್ಮು. ನಂತರ ಅವರು ಹೋಗ್ಬಿಟ್ಟು, ಅವರು ತುಂಬ ಒಳ್ಳೆ ಶಿಕ್ಷಕರಾಗಿದ್ದರೆ ಅವ್ರು ಹೋಗ್ಬಿಟ್ಟು ಬೇರೆ ಬೇರೆ ಟೀಚಿಂಗ್ ಏಡ್ಸನ್ನು ಕೊಡ್ಬೋದು. ಅಂದರೆ ಹೇಗೆ ಶಿಕ್ಷಕರ ಬೋಧನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥ ಟ್ರೈನಿಂಗನ್ನು ಕೊಡ್ಬೋದು. ಅದರಿಂದ ಆದಾಯವನ್ನು ಮಾಡ್ಬೋದು. ಮತ್ತು ಮಕ್ಕಳಿಗೆ ಸುಲಭವಾಗಿ ಕಲೀಲಿಕ್ಕೆ
ಅವರು ಪುಸ್ತಕಗಳನ್ನು ಬರಿಬೋದು, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಆದಾಯಗಳನ್ನು ಪ್ರತಿಯೊಂದು ಜವಾಬ್ದಾರಿಯಲ್ಲಿರುವ ಪ್ರತಿಯೊಂದು ಉದ್ಯೋಗದಲ್ಲಿರುವ ವ್ಯಕ್ತಿಯು ಕೂಡ ಮನಗಾಣಬಹುದು. ಓಕೆ, ಅವನು ಆಲೋಚನೆ ಮಾಡಬೇಕು, ಹೌ ಕ್ಯಾನ್ ಐ ಕ್ರಿಯೇಟ್ ಮೈ ಇನ್ಕಮ್ ಸೋರ್ಸ್. ಸಿ ಬೇಸಿಕಲಿ ಈ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಅಭಿಷೇಕ್, ಎಸ್ ಸರ್, ಅಲ್ಲಿ ಬೇಸಿಕಲಿ ಆ ವ್ಯಕ್ತಿ ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಮಾಡಬೇಕಾಗತ್ತೆ. ಓಕೆ ಓಕೆ, ಒಳ್ಳೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಾರಾ, ಒಳ್ಳೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಓಕೆ, ಅವರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರಾ, ಆ ಫೀಲ್ಡ್ನಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಅವರು ಜರ್ನಲಿಸಮ್ನಲ್ಲಿದ್ದಾರಾ, ಒಳ್ಳೆ ಹೆಸರು ಮಾಡಬೇಕು. ಅವರು ರಾಜಕೀಯದಲ್ಲಿದ್ದಾರಾ, ಸರ್, ಒಳ್ಳೆ ಹೆಸರು ಮಾಡಬೇಕು. ಅಥವಾ ಇನ್ಯಾವುದೋ ಸರ್ಕಾರಿ ಉದ್ಯೋಗದಲ್ಲಿದ್ದಾರಾ, IAS ಆಫೀಸರ್ ಆಗಿದ್ದಾರಾ, ಒಳ್ಳೆ ಹೆಸರನ್ನು ಮಾಡಬೇಕು. ಈ ಒಳ್ಳೆ ಹೆಸರು ಅನ್ನೋದು ಮೂಲ ರಿಕ್ವೈರ್ಮೆಂಟು ಈ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮನ್ನು. ಒಳ್ಳೆ ಹೆಸರು ಅಂದರೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ, ಅದು ಓಕೆ, ಸ್ವಾಭಾವಿಕವಾಗಿ ಇರುವುದನ್ನು ನಾವು ಬೆಳೆಸ್ಕೊಂಡು ಅದನ್ನು ಅನುಸರಿಸ್ಕೊಂಡು ಹಾಗೇ ಬದುಕಿ ಆ ಮಾದರಿಯನ್ನು ಜನ ಒಪ್ಕೊಳ್ತಾ ಹೋಗ್ತಾರಲ್ಲ, ಓಕೆ, ಅದು ನಮ್ಮ ಬೇರೆ ಬೇರೆ ಇನ್ಕಮ್ ಸೋರ್ಸಸ್ಗೆ ದಾರಿ ಆಗುತ್ತೆ. ಫೈನ್ ಫೈನ್. ಸೊ ವೆನ್ ವಿ ಆರ್ ಸಿನ್ಸಿಯರ್ ಟು ಒನ್ ಪ್ರೊಫೆಷನ್, ಇಟ್ ಕ್ರಿಯೇಟ್ಸ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಆ್ಯಂಡ್ ಮಲ್ಟಿಪಲ್ ಸ್ಕಿಲ್ ಸೆಟ್ಸ್ ಓಕೆ ಓಕೆ ಇನ್ ಒನ್ ಪ್ರೊಫೆಷನ್. ಸೊ ಈ ಅಪ್ರೋಚು ಆದಾಯದ ಮೂಲಗಳನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಬಹಳ ಮುಖ್ಯ ಆಗುತ್ತೆ. ಇನ್ನೂ ಬರೋಣ, ಆಯ್ತಪ್ಪ ನಂಗೆ ಅಷ್ಟೆಲ್ಲ, ನಾನು ಡಾಕ್ಟ್ರು ಇಂಜಿನಿಯರ್ ಎಲ್ಲ ನಾನು ತುಂಬ ಕಡಿಮೆ ಓದಿದ್ದೀನಿ, ಏನು ಮಾಡ್ಬೋದು? ನಿಮ್ಮ ಟೈಮನ್ನು ನಾನು ಭಾಳ ಹಿಂದೆ ಓದಿದ್ದೆ. ನಾವು ಬೆಳಿಗ್ಗೆ ಹೊತ್ತು ಅಂಗಡಿ ನಡೆಸ್ತೀವಿ ಸರ್, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸಾಯಂಕಾಲ ಏನು ಮಾಡ್ಬೋದು? ಇನ್ನೊಂದು ಇನ್ಕಮ್ ಸೋರ್ಸ್ ಬೇಕಲ್ಲ. ಸಾಯಂಕಾಲ ನೀವೊಂದು ಪಾನಿಪುರಿ ಶಾಪ್ ಇಡಿ, ಬಜ್ಜಿ ಬೋಂಡಾ ಶಾಪ್ ಇಡಿ, ಚೂರ್ಮುರಿ, ಹೀಗೆ. ಅಂದರೆ ನಾವು ಕೆಲಸ ಸಣ್ಣದು ಅಂತ ಅಂದ್ಕೊಂಡ್ರೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೀನಿ ಅಭಿಷೇಕ್, ಎಂತೆಂಥ ಬಿಸ್ನೆಸ್ ಮಾಡೆಲ್ಗಳು ಎವಾಲ್ವ್ ಆಗಿವೆ ಅಂದರೆ, ಈಗ ನೋಡಿ ಬೆಂಗಳೂರು ಅನ್ನೋ ಸಿಟಿಯಲ್ಲಿ ಹತ್ತತ್ರ ಜನಸಂಖ್ಯೆ 1 ಕೋಟಿಗೂ ಮಿಗಿಲಾಗಿದೆ, ಆಯಿತಾ? ಪ್ರತಿ ಮನೆಯಲ್ಲೂ ಸಂಪಿದೆ. ನಾನು ನಮ್ಮ ಏರಿಯಾದಲ್ಲೇ ನೋಡಿದಂಥ ಒಂದು ಬಿಸ್ನೆಸ್ ಮಾಡೆಲ್ ಇದು. ಒಬ್ರು ಏನು ಮಾಡಿದ್ದಾರೆ, ಒಂದು 10 ಮಾರುತಿ ವ್ಯಾನ್ ತಗೊಂಡಿದ್ದಾರೆ, ಓಕೆ, ಆಯಿತಾ? ಒಂದಷ್ಟು ಜನ ಪ್ಲಂಬರ್ಸನ್ನು ಆ್ಯಡ್ ಮಾಡಿಕೊಂಡು ಒಬ್ಬೊಬ್ರಿಗೂ ಒಂದೊಂದು ಗಾಡಿ ಕೊಟ್ಟು ಜೊತೆಗೆ ಒಬ್ಬೊಬ್ಬ ಹೆಲ್ಪರನ್ನು ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನಂದರೆ, ಬೆಂಗಳೂರಲ್ಲಿ ಪ್ರಮುಖ ಯಾವುದೇ ಭಾಗದಲ್ಲಿ ಫೋನ್ ಬರಲಿ, ನೋಡಿ ನಮಗೆ ಸಂಪ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಗಾಡಿನ ಕಳಿಸ್ಕೊಡ್ತಾರೆ. ಅವ್ರು ಸಂಪ್ ಕ್ಲೀನ್ ಮಾಡಿ ಬೇರೆ ಏನಾದರೂ ಈ ಟ್ಯಾಪ್ಗೆ ಪ್ರಿಪೇರಿ ಮಾಡುವಂಥದ್ದು ಪ್ಲಂಬಿಂಗ್ ಕೆಲಸ ಏನಿರುತ್ತೆ ಅದನ್ನು ಮುಗಿಸ್ಬಿಟ್ಟು ಬರ್ತಾರೆ. ಸೊ ಒಬ್ಬ ವ್ಯಕ್ತಿ ಏನು ಯೋಚನೆ ಮಾಡಿದ್ರೆ ಏನೆಲ್ಲ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ನೋಡಿ ನಾವು ವಿಚಾರಣೆ ಮಾಡಿರಲಿಲ್ಲ. ಬೆಂಗಳೂರಲ್ಲಿ ಈ ಟ್ಯಾಂಕ್ ಸಂಪ್ ಕ್ಲೀನಿಂಗ್ ಅನ್ನೋದು ಒಂದು ಬಿಸ್ನೆಸ್ ಆಗ್ಬೋದು ಅಂತ ವಿ ನೆವರ್ ಥಾಟ್ ಅಲ್ವಾ. ಸೊ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಗೆ ಹೊಸ ಹೊಸ ಬಾಗಿಲುಗಳು ತೆಗೆದುಕೊಳ್ತವೆ. ಬರೀ ಒಂದು ಆದಾಯ ತಗೊಂಡು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಟ್ರೆ ಶ್ರೀಮಂತರಾಗಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ ಆ್ಯಂಡ್ ದಿ ಫೀಲ್ಡ್ ಆಫ್ ಆಪರೇಷನ್. ಎಕ್ಸಾಂಪಲ್ಲು ನೀವು ಕಣ್ಣು ಮುಂದೆ ನನಗೆ ಕೊಟ್ಟ ಎಕ್ಸಾಂಪಲ್ಲು, ಈಗ ನೋಡಿ ನಮ್ಮ ಆಫೀಸ್ನಲ್ಲಿ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಸ್ವಾಮಿ ಅಂತ ಹೇಳಿ, ಆಯಿತಾ? ಅವರು ನಮ್ಮ ಚಾನಲ್ನಲ್ಲಿ ಮೇಕಪ್ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಆಯಿತಾ? ಹೊರಗಡೆ ಒಂದೆರಡು ಫ್ಯಾನ್ಸಿ ಸ್ಟೋರ್ ನಡೆಸ್ತಾರೆ, ಆಯಿತಾ? ಮತ್ತು ಮದುವೆ ಮನೆಗಳಿಗೆ ಟೈಮ್ ಆದಾಗ ಮೇಕಪ್ ಮಾಡಕ್ಕೆ ಹೋಗ್ತಾರೆ. ಮತ್ತು ಅವ್ರು ಮನ್ಸು ಮಾಡಿದರೆ ಇನ್ನೂ ಒಂದೆರಡು ಚಾನಲ್ಗಳಲ್ಲಿ ಕಾಂಟ್ರಾಕ್ಟನ್ನು ತಗೋಬೋದು. ನೋಡಿ, ಒಬ್ಬ ಮೇಕಪ್ ಆರ್ಟಿಸ್ಟ್ ಟ್ರೈನ್ ಮಾಡ್ಬೋದು, ಮೇಕಪ್ ವರ್ಕ್ಶಾಪ್ಗಳನ್ನು ಮಾಡ್ಬೋದು. ಸೊ ದಟ್ ಇಸ್ ಹೌ ಯು ಶುಡ್ ಥಿಂಕ್. ನಮ್ಮ ಆಲೋಚನಾ ಲಹರಿ ಬದಲಾಗದೆ ಇದ್ರೆ ದಿ ಬೆಸ್ಟ್ ಇನ್ ದ ಫೀಲ್ಡ್, ದಿ ಬೆಸ್ಟ್ ಅಂದ್ರೆ ಸಿ ಸ್ಕಿಲ್ ಸೆಟ್. ಈಗ ನಾವು ಯಾವ ಡಾಕ್ಟರ್ ಹತ್ರ ಹೋಗ್ತೀರಿ? ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀರಿ. ಯಾವ ಮೇಷ್ಟ್ರ ಹತ್ರ ನಿಮ್ಮ ಮಕ್ಕಳನ್ನ ಪಾಠ ಮಾಡಿಸ್ತೀರಿ? ಒಳ್ಳೆ ಮೇಷ್ಟ್ರ ಹತ್ರ ಪಾಠ ಮಾಡಿಸ್ತೀರಿ. ಬೇಸಿಕಲಿ ನಾನು ನನ್ನ ವೃತ್ತಿ ನಿಷ್ಠೆ, ಕರ್ತವ್ಯ ನಿಷ್ಠೆಯನ್ನು ಇಟ್ಕೊಂಡಿದ್ದಾಗ ಮಾತ್ರ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಸ್ಕಿಲ್ ಸೆಟ್, ನನ್ನ ವೃತ್ತಿಗೆ ಬೇಕಾದಂತಹ ಎಲ್ಲ ಸಾಮರ್ಥ್ಯ, ಗೌರವ ಮತ್ತು ತಯಾರಿ ನನ್ನ ಹತ್ರ ಇದೆಯಾ ಅನ್ನೋದು ನಿಮ್ಮ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ಗೆ ದಾರಿ ಮಾಡಿ ಕೊಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.